ನಮಸ್ಕಾರ ಸ್ನೇಹಿತರೆ, ಮೀಡಿಯಾ ಮಹಾನ್ಗೆ ಸ್ವಾಗತ. ಜೈಲಿನಲ್ಲಿ ಡೆವಿಲ್ ಸ್ಟಾರ್ ದರ್ಶನ್ ಸ್ಥಿತಿ ಅಯೋಮಯವಾಗಿದೆ. ಸಹ ಕೈದಿಗಳಾಗಿರೋ ತಮ್ಮ ಸ್ನೇಹಿತರ ಮೇಲೆಯೇ ಹಲ್ಲೆ ನಡೆಸೋದು, ಬಾಯಿಗೆ ಬಂದಂಗೆ ಬೈಯೋದು ಮಾಡ್ತಿದ್ದಾರೆ. ಹಾಗಾದ್ರೆ ಡಿ ಬಾಸ್ ದರ್ಶನ್ರ ಈ ಸ್ಥಿತಿಗೆ ಕಾರಣ ಏನು? ಜೈಲಲ್ಲೂ ಬಿಂದಾಸ್ ಆಗಿದ್ದ ದಾಸನಿಗೆ ಮೂಗುದಾರ ಹಾಕಿದ ಅಧಿಕಾರಿ ಯಾರು? ಜೈಲಿನಲ್ಲಿ ದರ್ಶನ್ ಸ್ಥಿತಿ ಹೇಗಿದೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬ ಮುಖ್ಯ. ಜೈಲಲ್ಲಿ ದರ್ಶನ್ ಪರಿಸ್ಥಿತಿ ಹೇಗಿದೆ? ಈ ಹಿಂದೆ ಜೈಲಿನಲ್ಲಿ ರೌಡಿಗಳ ಜೊತೆ ಸೇರ್ಕೊಂಡು ಫುಲ್ ಜಾಲಿಯಾಗಿದ್ದ ದರ್ಶನ್ಗೆ ಈಗ ನೆಮ್ಮದಿ ಮಾಯವಾಗಿದೆ. ಯಾಕಂದ್ರೆ ಜೈಲಾಧಿಕಾರಿಗಳು ದರ್ಶನ್ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದು ಕಟ್ಟುನಿಟ್ಟಿನ ರೂಲ್ಸ್ ಫಾಲೋ ಮಾಡಲಾಗ್ತಿದೆ. ಊಟ ತರೋಕ್ಕೂ ದರ್ಶನ್ನೇ ಹೋಗಿ ಲೈನಲ್ಲಿ ನಿಲ್ಬೇಕು, ಟಾಯ್ಲೆಟ್ ಕ್ಲೀನ್ ಮಾಡಬೇಕು, ಒಂದಲ್ಲ ಎರಡಲ್ಲ. ಇದರಿಂದ ದರ್ಶನ್ ಫುಲ್ ಸೈಕ್ ಆಗೋಗಿದ್ದಾರೆ. ದರ್ಶನ್ ಇರೋ ಸೆಲ್ನಲ್ಲಿ ಕೇಸ್ನ ಉಳಿದ ಆರೋಪಿಗಳಾದ ಅನುಕುಮಾರ್, ಜಗ್ಗ, ಲಕ್ಷ್ಮಣ್, ಪ್ರದೋಷ್, ನಾಗರಾಜ್ ಕೂಡ ಇದ್ದಾರೆ. ಇವರು ಬೇರ್ಯಾರು ಅಲ್ಲ, ರೇಣುಕಾ ಸ್ವಾಮಿ ಕೇಸ್ನಲ್ಲಿ ದರ್ಶನ್ ಜೊತೆ ಜೈಲಿಗೆ ಹೋದವರೇ. ಆದ್ರೆ ಈಗ ದರ್ಶನ್ ತಮ್ಮ ಫ್ರಸ್ಟ್ರೇಷನ್ನ ಸ್ನೇಹಿತರ ಮೇಲೆಯೇ ಹೊರಹಾಕ್ತಿದ್ದಾರೆ. ಸ್ನೇಹಿತರು ಮಲಗಿದ್ರೆ ಒದ್ದು ಎಬ್ಬಿಸೋದು, ಕೆಟ್ಟ ಕೆಟ್ಟ ಶಬ್ದಗಳಿಂದ ಬೈಯೋದು ಮಾಡ್ತಿದ್ದಾರಂತೆ. ಅಂದ ಹಾಗೆ ದರ್ಶನ್ರ ಈ ಸ್ಥಿತಿಗೆ ಕಾರಣ ಒಬ್ಬರು ಅಧಿಕಾರಿ, ಅವರೇ IPS ಅಂಶುಕುಮಾರ್. ದರ್ಶನ್ಗೆ ಡೆವಿಲ್ ಆದ ಅಂಶುಕುಮಾರ್ ಕಳೆದ ತಿಂಗಳು ಪರಪ್ಪನ ಅಗ್ರಹಾರ ಜೈಲಿನ ವಿಡಿಯೋಗಳು ಹೊರಬಿದ್ದಿದ್ವು. ಕೈದಿಗಳು ಫುಲ್ ಜಾಲಿಯಾಗಿ ಮೋಜು ಮಸ್ತಿ ಮಾಡ್ಕೊಂಡಿರೋದು, ಮೊಬೈಲ್, ಟಿವಿ ಯೂಸ್ ಮಾಡ್ತಿರೋ ವಿಡಿಯೋಗಳು ಹೊರಬಿದ್ದಿದ್ವು. ಇದರ ಬೆನ್ನಲ್ಲೇ IPS ಅಧಿಕಾರಿ ಅಂಶುಕುಮಾರ್ ಅವರನ್ನ ಮುಖ್ಯ ಜೈಲು ಅಧೀಕ್ಷಕರಾಗಿ ನೇಮಿಸಲಾಗಿತ್ತು. ಇವರು ಬರ್ತಿದ್ದಂತೆ ಜೈಲಿನ ರೂಲ್ಸ್ಗಳನ್ನ ಟೈಟ್ ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ದರ್ಶನ್ ಇರೋ ಸೆಲ್ ಬಳಿ CCTV ಕೂಡ ಹಾಕಿಸಿದ್ದು ಫುಲ್ ನಿಗಾ ಇರಿಸಿದ್ದಾರೆ. ಬ್ಯಾರಿಕೇಡ್ ಹಾಕಿ ಸೆಕ್ಯೂರಿಟಿ ಇಟ್ಟಿದ್ದಾರೆ. ಯಾರು ಈ ಅಂಶುಕುಮಾರ್ ಶ್ರೀವಾತ್ಸವ್? ಇವರು 1989ರಲ್ಲಿ ಉತ್ತರ ಪ್ರದೇಶದಲ್ಲಿ ಜನಿಸಿದ್ರು. ದೆಹಲಿಯ IITಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ BTech ಮುಗಿಸಿದ್ರು. 2011ರಲ್ಲಿ ಇಂಜಿನಿಯರ್ ಆಗಿ ಕೆಲಸಕ್ಕೆ ಸೇರ್ಕೊಂಡ್ರು. ಆದ್ರೆ ಕೆಲಸದಲ್ಲಿ ಯಾಕೋ ತೃಪ್ತಿ ಇರಲಿಲ್ಲ. ಹೀಗಾಗಿ ಕೆಲಸ ಬಿಟ್ಟು UPSCಗೆ ಸಿದ್ಧತೆ ಶುರು ಮಾಡಿದ್ರು. 4 ಸಲ ಪರೀಕ್ಷೆನೂ ಬರೆದ್ರು, ಆದ್ರೆ ಪಾಸ್ ಆಗ್ಲಿಲ್ಲ. ಆದ್ರೂ ಇವರು ತಮ್ಮ ಪ್ರಯತ್ನವನ್ನ ಬಿಡ್ಲಿಲ್ಲ. 2017ರಲ್ಲಿ 5ನೇ ಪ್ರಯತ್ನದಲ್ಲಿ ಅಂಶುಕುಮಾರ್ UPSC ಪಾಸ್ ಮಾಡಿದ್ರು. 163ನೇ ರ್ಯಾಂಕ್ ಪಡ್ಕೊಂಡ್ರು. 2018ರಲ್ಲಿ ಕರ್ನಾಟಕ ಕೇಡರ್ ಅಧಿಕಾರಿಯಾಗಿ ಕೆಲಸ ಶುರು ಮಾಡಿದ್ರು. ಅಂಶುಕುಮಾರ್ ನಿಭಾಯಿಸಿದ ಹುದ್ದೆಗಳು: ಅಂಶುಕುಮಾರ್ ಕಲಬುರಗಿಯಲ್ಲಿ ACP ಆಗಿ ಕೆಲಸ ಶುರು ಮಾಡಿದ್ರು. ನಂತರದಲ್ಲಿ ಉಡುಪಿ ಕೋಸ್ಟಲ್ ಸೆಕ್ಯೂರಿಟಿ ವಿಭಾಗದ SP ಆಗಿ ವರ್ಗಾವಣೆಯಾದ್ರು. ಅಲ್ಲಿಂದ ಮತ್ತೆ ವರ್ಗಾವಣೆಯಾಗಿ ಮಂಗಳೂರು DCP ಹುದ್ದೆ ಅಲಂಕರಿಸಿದ್ರು. ನಂತರದಲ್ಲಿ ಕಾರಾಗೃಹ ಇಲಾಖೆಯ ಆಡಳಿತ ವಿಭಾಗದ SP ಆಗಿ ಕೆಲಸ ಮಾಡಿದ್ದಾರೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ಹೆಜ್ಜೆ. ಅಂಶುಕುಮಾರ್ಗೆ ಏನೆಲ್ಲ ಪವರ್ ಇರುತ್ತೆ? ಈವರೆಗೆ ಮುಖ್ಯ ಜೈಲು ಅಧೀಕ್ಷಕ ಹುದ್ದೆಗೆ IPS ಅಧಿಕಾರಿಗಳನ್ನ ನಿಯೋಜಿಸ್ತಾ ಇರಲಿಲ್ಲ. ಕಾರಾಗೃಹ ಇಲಾಖೆಯ ಸಿಬ್ಬಂದಿಯೇ ಈ ಹುದ್ದೆಗೆ ಆಯ್ಕೆ ಆಗ್ತಿದ್ರು. ಆದರೆ ಕರ್ನಾಟಕದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ IPS ಅಧಿಕಾರಿಯೊಬ್ಬರನ್ನ ಈ ಹುದ್ದೆಗೆ ಆಯ್ಕೆ ಮಾಡಲಾಗಿದೆ. ಹಾಗಾದ್ರೆ IPS ಅಂಶುಕುಮಾರ್ಗೆ ಯಾವೆಲ್ಲ ಪವರ್ಗಳು ಇರುತ್ತೆ ಅಂತ ನೋಡೋಣ. ಜೈಲಿನ ಡೈಲಿ ಕಾರ್ಯಾಚರಣೆ ನೋಡಿಕೊಳ್ಳೋದು ಇವರ ಕರ್ತವ್ಯವಾಗಿರುತ್ತೆ. ಜೈಲಿನ ಅಷ್ಟೂ ಸಿಬ್ಬಂದಿ ಮುಖ್ಯ ಅಧೀಕ್ಷಕರ ಕಂಟ್ರೋಲ್ನಲ್ಲಿ ಇರ್ತಾರೆ. ಯಾರು ಏನು ಡ್ಯೂಟಿ ಮಾಡಬೇಕು, ಎಲ್ಲಿ ಡ್ಯೂಟಿ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡೋ ಅಧಿಕಾರ ಇರುತ್ತೆ. ಜೈಲಿನಲ್ಲಿ ಶಿಸ್ತು ಕಾಪಾಡಲು ಹೊಸ ರೂಲ್ಸ್ ತರಬಹುದು. ಕೈದಿಗಳು ತಪ್ಪಾಗಿ ನಡ್ಕೊಂಡ್ರೆ ಅಂಥವರನ್ನ ಪನಿಷ್ಮೆಂಟ್ ಕೋಣೆಗೆ ತಳ್ಳುವ ಅಧಿಕಾರ ಇವರಿಗೆ ಇರುತ್ತೆ. ಕುಟುಂಬಸ್ಥರ ಭೇಟಿಗೆ ಅವಕಾಶ ಕೊಡದೇ ಇರಬಹುದು. ಹೀಗೆ ಕೆಲವೊಂದು ಸೌಲಭ್ಯಗಳನ್ನು ರದ್ದುಗೊಳಿಸಿ ಕೈದಿಗಳನ್ನ ಶಿಕ್ಷಿಸಬಹುದು. ಸಿಬ್ಬಂದಿ ತಪ್ಪು ಮಾಡಿದ್ರೆ ಅಂಥವರ ವಿರುದ್ಧ ಕ್ರಮಕ್ಕೆ ಶಿಫಾರಸು ಮಾಡಬಹುದು. ಸ್ನೇಹಿತರೆ, ಇದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಪರದಾಟದ ಬಗ್ಗೆ ಹೊಸ ಮುಖ್ಯ ಜೈಲು ಅಧೀಕ್ಷಕ ಅಂಶುಕುಮಾರ್ IPS ಬಗ್ಗೆ ಮಾಹಿತಿಯನ್ನು ನೀಡೋ ಪ್ರಯತ್ನ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬ ಮುಖ್ಯ. ಧನ್ಯವಾದ.